ಕ್ರೀಡಾ ಶಾಲೆ ಆಗಿದೆ. 2.5 ಕೋಟಿ ಕ್ರೀಡೆಯಲ್ಲಿ ಕಬಡ್ಡಿ ಮತ್ತು ಬಾಸ್ಕೆಟ್ಬಾಲ್ ಇದೆ. ಇದು 2001ನಲ್ಲಿ ಎಜುಕೇಷನ್ ಇಲಾಖೆಯಿಂದ ನಾವು ಶಿಕ್ಷಣ ಇದಕ್ಕೆ ಮೊದಲು ಇದು ಅವರಿಂದ ನಾವು ಪರ್ಚೇಸ್ ಮಾಡ್ಕೊಂಡಿರೋದು, ಟೇಕ್ ಓವರ್ ಮಾಡಿದ್ವಿ. ಅಂದರೆ ಇದರಿಂದ ಟೇಕ್ ಓವರ್ ಮಾಡ್ಕೊಂಡಿದ್ವಿ. ಕ್ರೈಸ್ತಕ್ಕೆ ತಗೊಂಡು ಅದನ್ನು ಕ್ರೈಸ್ತು ಶಾಲೆಯಲ್ಲಿ ನಡೀತಾ ಇದೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕ್ರೈಸ್ತ ಶಾಲೆ ನಡೀತದೆ. ಸೊ ಇಲ್ಲಿ ಸುಮಾರು 214 ಮಕ್ಕಳು, 18 ಮಕ್ಕಳಿದ್ದಾರೆ. 250 ಸ್ಯಾಂಕ್ಷನ್ ಅಡ್ಮಿಷನ್ ಆಗುತ್ತೆ. 250 ಸ್ಯಾಂಕ್ಷನ್ ಸ್ಟ್ರೆಂತ್. ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ 218. ಉಳಿದವರು ಬರ್ತಾರೆ, ಅಡ್ಮಿಷನ್ ಇನ್ನೂ ಬರ್ತಾರೆ, ಪುನಃ ಬರ್ತಾರೆ, ಈ ವರ್ಷ ಇನ್ನೂ ಬರ್ತಾರೆ. ಸೊ ಸ್ಟ್ರೆಂತ್, ಅದರ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಷಿಯಲ್ ಶಾಲೆಗೆ 250. ಸೊ ನಾವು ಇಲ್ಲಿ ನೋಡೋಣ, ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು. ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು, ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ. ಸೊ ರೆಸಿಡೆನ್ಸ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಈಗ ಕಂಪೇರಿಟಿವ್ಲಿ ಗೌರ್ಮೆಂಟ್ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಲೋಚನೆ ಕಟ್ತಾ ಇದ್ದೀವಿ. ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 800 ಚಿಲ್ಡ್ರನ್ ರೆಸಿಡೆನ್ಷಿಯಲ್ ಶಾಲೆಗಳಿವೆ. 833 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಅದರಲ್ಲಿ ಇವು ಆಶ್ರಮ ಶಾಲೆಗಳಿದ್ದವು, ಅವನ್ನೆಲ್ಲ ಈಗ ರೆಸಿಡೆನ್ಷಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾಯಿದ್ದೀವಿ. ಸೊ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಕೋಚಿಂಗ್ ಕೊಡ್ತೀವಿ. ಯಾವುದರಲ್ಲಿ ವೀಕ್ ಇರ್ತಾರೆ, ಸಾಮಾನ್ಯವಾಗಿ ಇಂಗ್ಲೀಷು, ಸೈನ್ಸು, ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ, ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಕೆಲಸ. ಊಟ ಚೆನ್ನಾಗಿತ್ತು, ನಾನು ಹೇಳಿದ್ದೀನಿ. ಊಟ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿತ್ತು. ಅದು ಕೇಳಿದೆ ವಿದ್ಯಾರ್ಥಿಗಳಿಗೆ, ಹಿಂಗೆ ನಿಮಗೂ ಮಾಡಿಕೊಡ್ತಾರೆ ಅಥವಾ ನಮಗೇನಾದ್ರು ಸ್ಪೆಷಲ್ ಮಾಡಿದ್ದಾರೆ? ಇಲ್ಲ ಇದೇ ಥರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಸಾಂಬಾರು ಚೆನ್ನಾಗಿತ್ತು. ನಾನು ಹೇಳಿದ್ದೀನಿ ಅವರಿಗೆ, ಅಡುಗೆ ಮಾಡೋರಿಗೆ, ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ, ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ. ಇಲ್ಲ, ಪ್ರಶ್ನೆ ಕೇಳಿದೆ ಅಷ್ಟೇ, ಪಾಠ ಮಾಡಲಿಲ್ಲ. ಮೂಢ ಪ್ರಕರಣ ಸಿಎಂ ಟವಲ್ ಹಾಕಿದವರೇ ಹೊರಗಡೆ ತಂದಿದ್ದಾರೆ. ಅವ್ರಿಗೆ GT ದೇವೇಗೌಡನಿಗೆ ಕೇಳಪ್ಪ, ಅವ್ರ ಮೆಂಬರ್ ಇದ್ದಾರೆ, ಅವ್ರನ್ನ ಕೇಳುವನು ಮೊದಲು.